ಎಂತ ಕೆಲಸ ಮಾಡ್ಬಿಟ್ಯೋ ಯುವ. ಅವಳು ಹೇಗೆ ನಿನಗೆ ತಂಗಿನೋ, ಇವನು ಹಾಗೆ ನಿನಗೆ ತಮ್ಮ ಅಲ್ವಾ? ಒಬ್ರು ಸುಖಕ್ಕೋಸ್ಕರ ಇನ್ನೊಬ್ರು ಖುಷಿನ ಬಲಿ ಕೊಟ್ಬಿಟ್ಟಿಯಲ್ಲೋ. ಗೊತ್ತು, ಪರಿಸ್ಥಿತಿಗೆ ಕಟ್ಟು ಬಿದ್ದ ನೀನಿಂತ ಕೆಲಸ ಮಾಡ್ಲೇಬೇಕಾಯ್ತು. ಆದ್ರೆ ನಿನ್ನ ತಮ್ಮನ ಒಂದು ಮಾತು ಅವನಿಗಿದು ಇಷ್ಟ ಇಲ್ವಾ ಅಂತ ಕೇಳಲಿಲ್ವಲ್ಲೋ. ಹೋಗ್ಲಿ, ಅವನ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರ, ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾನ, ಅದು ಕೇಳಲಿಲ್ಲ. ಕಡೆ ಪಕ್ಷ ಅವ್ರಿಗೆ ಯೋಚನೆ ಮಾಡಕ್ಕೂ ಟೈಮ್ ಕೊಡ್ಲಿಲ್ವಲ್ಲೋ. ಅಣ್ಣ ಅಂದ್ರೆ ಜೀವ ಬೇಕಾದ್ರೂ ಕೊಡ್ತೀನಿ ಅನ್ನಲ್ಲ ಅವ್ನು ನಿನ್ಗೆ. ಆದ್ರೆ ನೀನ್ ಮಾಡಿದ್ದೇನು? ಅಣ್ಣ ಅನ್ನೋ ಸ್ಥಾನ ಅನ್ನೋ ಸಂಬಂಧನ ಮಿಸ್ಯೂಸ್ ಮಾಡ್ಕೊಂಡಿಯಲ್ಲ ನಿನ್ನ ಸ್ವಾರ್ಥಕ್ಕೆ. ನಾಚಿಕೆ ಆಗಲ್ಲ ನಿನ್ಗೆ? ತಪ್ಪು ಮಾಡ್ಬಿಟ್ಟೆ ನೀನು, ತಪ್ಪು ಮಾಡ್ಬಿಟ್ಟೆ. ನೀನು ಮಾಡಿದ್ದು ತಪ್ಪು ಮಾಡ್ದೆ ಯುವ. ಅಣ್ಣ, ನಂಗೆ ಗೊತ್ತು ಅಣ್ಣ, ನಿನ್ ಸಿಚುಯೇಷನ್ ಇದನ್ನ ನಿನ್ ಕೈಲಿ ಮಾಡಿಸ್ತಿದೆ. ಯಾವತ್ತು ಯಾರನ್ನು ಏನು ಕೇಳ್ದಿರೋ ನೀನು ಇವತ್ತು ನನ್ನ ಹತ್ರ ಇದನ್ನ ಕೇಳ್ತಾ ಇದೆಯಾ? ಯುಕ್ತ ಬರೀ ನಿನಗೆ ಮಾತ್ರ ತಂಗಿ ಅಲ್ಲ ಅಣ್ಣ, ನನ್ಗೂ ತಂಗಿನೇ ಅಲ್ವಾ. ಅವಳ ಜೀವನ ಸರಿಯಾಗೋದು ನನ್ ಕರ್ತವ್ಯ ಕೂಡ. ಪ್ಲೀಸ್ ಅಣ್ಣ, ನೀನ್ ಗಿಲ್ಟ್ ಫೀಲ್ ಮಾಡ್ಬೇಡ. ನಾನು ಮನ್ಸಾರೇ ಮದ್ವೆಗೆ ಒಪ್ಪಿದ್ದೀನಿ. ನಾನು ಈ ಮದ್ವೆ ಆಗ್ತೀನಿ. ಅವ್ರಿಗೋಗಿ ಹೇಳ್ಬಿಡು. ನನಗೆ ಗೊತ್ತಿತ್ತು. ನನ್ನ ಅಕ್ಕನ ಮದ್ವೆಗೆ ಅದೇ ಬಟ್ಟೆ ತಗೋತೀನಿ ಕಣೆ. ನಾವಿಬ್ರು ಒಂದೇ ತರ ತಗೊಳ್ಳೋಣ. ಅಪ್ಪ, ಈಗ ಈ ಮನೆಗೆ ಜೀವ ಬಂದಂಗಾಯ್ತು. ನೀವಿಲ್ದೆ ಈ ಮನೆ ಬಿಕೋ ಅಂತಿರುತ್ತೆ. ಆರಾಧ್ಯ, ಪ್ರಸಾದ ಕೊಡು. ಯಾವ ಪ್ರಸಾದ? ಅಲ್ಲ ಅಕ್ಕ, ನೀನ್ ಹೋಗಿ ಪ್ರಸಾದನ ಅವಳ ಕೈ ಕೊಟ್ಟಿದ್ಯಲ್ಲ, ಅದಿಷ್ಟೊತ್ತುಗಳು ಹೊಟ್ಟೆ ಒಳಗಡೆ ಸೇರ್ಕೊಂಡಿರುತ್ತಷ್ಟೇ. ತಿಂಡಿ ಪೋತಿ. ನಾನೇನೆಲ್ಲ ತಿಂದಿಲ್ಲ, ಪ್ರಸಾದ ಇದೆ. ಅಬ್ಬಾ, ತಿಂಡಿ ಪೋತಿ ಪ್ರಸಾದ ನಿನ್ನೂ ಉಳಿಸಿದ್ಯಾ? ನಮ್ಮ ಅದೃಷ್ಟ ಕಣೆ. ತಗೊಳ್ಳಿ. ಇದೇನಾ ಪ್ರಸಾದ? ಇದು ಪ್ರಸಾದನೇ ತಾನೆ? ಅಯ್ಯೋ ಹೋಗ್ಲಿ ಬಿಡಿ, ಪಾಪ ಆ ಮಗುನ್ ಯಾಕೆ ಗೋಳೊಯ್ಕೊಂತೀರಾ? ಹೌದು, ದೊಡ್ಡಮ್ಮ ಇಲ್ಲಿ? ಅವ್ರಿನ್ನು ಮಿಲ್ಲಲ್ಲೇ ಇದ್ದಾರೆ. ಇನ್ನ ಖಾರದ ಪುಡಿ ಕೆಲಸ ಮುಗ್ದಿಲ್ವಾ? ಖಾರದ ಪುಡಿ ಆಯ್ತು, ಅರ್ಶಿನದ ಶಾಸ್ತ್ರಕ್ಕೆ ಅರ್ಶಿನದ ಕೊಮ್ಮಿನ ಪುಡಿ ಮಾಡಿಸ್ತಿದ್ದಾರೆ. ಅಕ್ಕ, ನಿಮ್ ಯಾಕೋ ಸಪ್ಪಗಿದ್ದೀರಾ? ಹುಷಾರಿಲ್ವಾ? ಏನಾಯ್ತಕ್ಕ? ಸುಸ್ತಾ? ಅಕ್ಕ ದೇವ್ರ ಹತ್ರ ಏನೋ ಸ್ಟ್ರಾಂಗ್ ಆಗಿ ಕೇಳ್ಕೊತಿದ್ಲು. ತುಂಬಾ ಹೊತ್ತು ನಿಂತಿದ್ಲು ದೇವ್ರ ಮುಂದೆ. ಅಕ್ಕ, ಏನೇ ಕೇಳ್ಕೊಂಡೆ? ಸಾವು. ಈ ತರ ಎಲ್ಲ ಕಿಸ್ ಕೊಡ್ತೀಯಲ್ಲ ಹುಡುಗಿಯಾಗಿ ನಿಂಗೇನು ಅನ್ಸಲ್ವಾ? ತೂ ನಾನ್ಸೆನ್ಸ್, ಛೀ. ಹಲೋ ಬಾಸ್, ನಾನಲ್ಲ ಕೊಟ್ಟಿದ್ದು ಹಲ್ಲಿ. ವಾಟ್? ಅಲ್ಲಿ ಕಿಸ್ ಕೊಡ್ತಾ ಇದೀಯಾ ನೀನು? ಸರಿಯಾಗಿ ಕೇಳಿಸ್ಕೊ. ಹಲ್ಲಿ ಲೊಚ್ ಅಂದಿದ್ದು, ಅಷ್ಟಕ್ಕೂ ನಾನ್ಯಾಕೆ ನಿನಗೆ ಕಿಸ್ ಕೊಡ್ಲಿ? ಆಹಾ, ಆಸೆ ನೋಡು. ಅದ್ರಲ್ಲೂ ನಾನ್ ಕಿಸ್ ಕೊಡಕ್ ಯಾಕೆ ನಾಚ್ಕೋಬೇಕು? ಡಿಸ್ಗಸ್ಟಿಂಗ್. ಏನ್ ಟಾಪಿಕ್ ಅಂತ ಮಾತಾಡ್ತಾ ಇದೀವಿ ನಾವು? ಇವಾಗ ಸೈಲೆಂಟ್ ಆಗಿರ್ತೀಯ ಅಥವಾ ಮನೆಗೆ ಬಂದು ಫೋನ್ ಕಿತ್ತು ಮೋರಿಗೆಸಿಲ್ಲ? ಹೂ ಕಣಯ್ಯ, ನಮ್ಮ ಮನೆ ನಿನಗೆ ಅತ್ತೆ ಮನೆ ಆಗ್ಬಿಟ್ಟಿದೆ.
ಮಾತೆತ್ತಿದ್ರೆ ಬರ್ತೀನಿ, ಒಂದೆರಡು ಬಿಡ್ತೀನಿ, ಫೋನ್ ಬಿಸಾಕ್ತೀನಿ ಅಂತೀಯ. ಅಷ್ಟೊಂದು ಆಸೆ ಇದ್ರೆ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಡಯ್ಯ. ಸಚ್ಚ ಇರಿಟೇಟಿಂಗ್ ಇಡಿಯಟ್ ಯು ಆರ್. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ನಿಜ ಬುದ್ಧಿ ಇಲ್ಲ. ಕಟ್ ದ ಕಾಲ್ ಇಡಿಯಟ್. ನಾನೇ ಕಟ್ ಮಾಡ್ತೀನಿ. ಮಚ್ಚಿ ನನ್ನ ಕಾಲೇ ಕಟ್ ಮಾಡ್ತಾರೆ. ತಪ್ಪ ನನ್ನ ಮಗ. ನಾನೇ ಮಾತಾಡ್ತೀನಿ ಅಂತ ಇಷ್ಟೆಲ್ಲ ಕೊಪ್ಪು ತೋರಿಸ್ತಾನೆ. ಅದಕ್ಕೆ ಹೇಳೋದು, ಹುಡುಗರೇ ನಮ್ಮ ಹಿಂದೆ ಬರೋ ತರ ಮಾಡ್ಕೋಬೇಕು ಅಂತ. ಚೂರ್ ಲೂಸ್ ಕೊಟ್ರು ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಏನ್ ಕಾಲ್ ಮಾಡಿದ್ದು? ಏಯ್, ಯಾಕೋ ನನ್ನ ಫೋನ್ ಕಟ್ ಮಾಡಿದೆ? ಇನ್ನೇನು, ನಿನ್ನ ಹತ್ರ ಏನು ಅಂತ ಮಾತಾಡೋಕ್ಕಾಗತ್ತೆ? ಅಲ್ಲ, ನಿನ್ಗೆ ಒಂದು ಹುಡುಗಿಯಾಗಿ ಒಂದು ಹುಡುಗನ ಹತ್ರ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ನಾನ್ ಸೆನ್ಸ್ ಇಡಿಯಟ್. ನೋಡೋ, ನಾನು ಕಾಲ್ ಮಾಡಿದ್ದು ಇಷ್ಟೇನೆ. ನನ್ನ ತಮ್ಮ ಮದುವೆಗೆ ಒಪ್ಕೊಂಡಿದ್ದ, ಅದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ಆ್ಯಂಡ್ ನಾಳೆ ಆಫೀಸಿಗೆ ಬಂದಾಗ ಕೂತು ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ. ಅದಕ್ಕೆ ಮುಂಚೆನೇ ಬಾಯಿ ಬಡಕೆ ಥರ ಹೋಗಿ ನಿಮ್ಮ ಮತ್ತೆ ಹತ್ರ ಎಲ್ಲ ಹೇಳ್ಬಿಡ್ಬೇಡ. ನಾವು ಮಾತಾಡಿ ಫಸ್ಟ್, ಆಮೇಲೆ ತಿಳಿಸೋಣ. ಇಡು ಫೋನ್ ಇಡಿಯಟ್. ಇವನು ಯಾರು ಗುರು? ಇವನು ಲೂಸ್ ಗಿರಾಕಿ. ಒಂದೊಂದ್ಸಾರಿ ಪ್ರೀತಿಯಿಂದ ಮಾತಾಡ್ತಾನೆ, ಇನ್ ಕೆಲವು ಸಾರಿ ಬೆಂಕಿನೇ ಮುಟ್ತೋರ್ ತರ ಕಿರ್ಚಾಡ್ತಾನೆ. ಅರ್ಥನೇ ಆಗ್ತಿಲ್ಲ ಆಸಾಮಿ. ಮೇ ಬಿ ನಮ್ಮ ಹುಡುಗಂಗೆ ಸ್ವಲ್ಪ ನಾಚಿಕೆ ಅನ್ಸುತ್ತೆ, ಅದಕ್ಕೆ ಹಿಂಗೆಲ್ಲ ಆಡ್ತಾನೆ.